ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂಟೆಯ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂಟೆಗಳು ಸಾಮಾನ್ಯವಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸುವಂಥ ಪ್ರಾಣಿಗಳಾಗಿವೆ. ಪ್ರಕೃತಿಯಲ್ಲಿ ಈ ಒಂಟೆಗಳು ಬೇರೆ ಪ್ರಾಣಿಗಳಿಗಿಂತ ವಿಶಿಷ್ಟವಾದ ಪ್ರಾಣಿ ಅಂತಲೇ ಹೇಳ್ಬೋದು. ಈ ಒಂಟೆಗಳನ್ನು ಮರುಭೂಮಿಯ ಹಡಗು ಅಂತಲೂ ಕರೀತಾರೆ. ವೀಕ್ಷಕರೇ, ಈ ಒಂಟೆಗಳ ಇತಿಹಾಸ ನೋಡೋದಾದರೆ ಸುಮಾರು 4 ಕೋಟಿ ವರ್ಷಗಳ ಹಿಂದೆ ಒಂಟೆಗಳು ಉತ್ತರ ಅಮೆರಿಕದಲ್ಲಿ ಜನಿಸಿ ಸುಮಾರು 10 ಲಕ್ಷ ವರ್ಷಗಳಷ್ಟು ಹಿಂದೆ ದಕ್ಷಿಣ ಅಮೆರಿಕ ಹಾಗೂ ಏಷ್ಯಾ ಖಂಡದಲ್ಲಿ ಹರಡಿಕೊಂಡವು. ಮುಂದೆ ಅವು ಅಮೆರಿಕ ಖಂಡದಲ್ಲಿ ನಿರ್ನಾಮಗೊಂಡವು. 1850ರಲ್ಲಿ ಅಮೆರಿಕದ ಸೈನ್ಯ ಬಲವನ್ನು ಬಲಪಡಿಸಲು ಒಂಟೆಯನ್ನು ಏಷ್ಯಾದಿಂದ ತಂದು ಆ ರಾಷ್ಟ್ರದಲ್ಲಿ ಉಪಯೋಗಿಸಲಾರಂಭಿಸಿತು. ಉದ್ದವಾದ ತಲೆ ಮತ್ತು ಕತ್ತು ಅದರ ವೈಶಿಷ್ಟ್ಯ. ವೀಕ್ಷಕರೇ, ಈ ಒಂಟೆಗಳು ಮರಳುಗಾಡಿನ ಜೀವನಕ್ಕೆ ಹೊಂದಿಕೊಳ್ಳುವಂತೆ ಅದರ ದೇಹವೂ ಕೂಡ ರಚನೆಗೊಂಡಿದೆ. ವೀಕ್ಷಕರೇ, ಈ ಒಂಟೆಯ ಸರಾಸರಿ ಜೀವಿತಾವಧಿ ಬಂದು 40ರಿಂದ 50 ವರ್ಷಗಳಷ್ಟು ಬದುಕುತ್ತವೆ. ಈ ಒಂಟೆಗಳು ತಮ್ಮ ಮರುಭೂಮಿಯ ಆವಾಸ ಸ್ಥಾನಕ್ಕೆ ಸೂಕ್ತವಾದ ಕೆಲಸ ಮಾಡುವ ಪ್ರಾಣಿಗಳಾಗಿವೆ. ಪ್ರಯಾಣಿಕರಿಗೆ ಮತ್ತು ಸರಕುಗಳಿಗೆ ಸಾರಿಗೆಯ ಪ್ರಮುಖ ಸಾಧನವಾಗಿವೆ. ಇನ್ನು ಎಷ್ಟೇ ರಭಸವಾಗಿ ಗಾಳಿ ಬೀಸಿದರೂ ಕೂಡ ಒಂದು ಚೂರು ಮರಳನ್ನು ಕೂಡ ಈ ಒಂಟೆಗಳು ಉಸಿರಾಟದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಇದೊಂದು ಅಚ್ಚರಿಯ ವಿಷಯ ಅಂತಲೇ ಹೇಳ್ಬೋದು. ಈ ಒಂಟೆಗಳಲ್ಲಿ ಇರುವ ದೇಹದ ರಚನೆಯಲ್ಲಿ ಉಬ್ಬಿನಂತೆ ಇರುವ ಈ ಭಾಗದಲ್ಲಿ ನೀರನ್ನು ಸಂಗ್ರಹಿಸಲ್ಪಡುತ್ತದೆ ಅಂತ ನೀವು ತಿಳಿದುಕೊಂಡಿರ್ತೀರ. ಆದರೆ ಇದು ಸುಳ್ಳು. ಈ ಒಂಟೆಯಲ್ಲಿ ಉಬ್ಬಿನಂತೆ ಇರುವ ಈ ಭಾಗದಲ್ಲಿ ಕೊಬ್ಬಿನಂಶ ಸಂಗ್ರಹಿಸಲಾಗಿರುತ್ತದೆ. ಯಾವಾಗ ಒಂಟೆಗಳಲ್ಲಿ ಎನರ್ಜಿ ಕಡಿಮೆ ಆಗುತ್ತದೆ ಆವಾಗ ಈ ಕೊಬ್ಬಿನಂಶ ಈ ಒಂಟೆಗಳ ದೇಹದಲ್ಲಿ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತದೆ. ಇದರಿಂದ ಒಂಟೆಗಳು ಕೆಲವು ದಿನಗಳವರೆಗೂ ಆಹಾರವಿಲ್ಲದೆ ಬದುಕಬಲ್ಲವು. ಈ ಉಬ್ಬಿನಂತೆ ಇರುವ ಭಾಗವನ್ನು ಹಂಪ್ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ಇನ್ನೊಂದು ವಿಷಯವೇನೆಂದರೆ ಈ ಒಂಟೆಯ ಕಣ್ಣಿನ ರೆಪ್ಪೆಗಳು ಮರಳು ಕಣ್ಣಿನ ಒಳಗೆ ಹೋಗದಂತೆ ರಕ್ಷಣೆ ಕೊಡ್ತವೆ. ಒಂಟೆಗಳಲ್ಲಿನ ದೇಹದ ಚರ್ಮ ಸೂರ್ಯನ ಕಿರಣಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ವೀಕ್ಷಕರೇ, ಇನ್ನು ಈ ಒಂಟೆಗಳ ಉಪಯೋಗಗಳನ್ನು ನೋಡೋದಾದರೆ ಈ ಒಂಟೆಗಳು 4000 ವರ್ಷಗಳಿಂದಲೂ ಕೂಡ ಮಾನವನ ಸೇವೆಯಲ್ಲಿವೆ. ಮರಳುಗಾಡಿನ ಜನರಿಗೆ ಇದರ ನೆರವಿಲ್ಲದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ. ಈ ಮರಳುಗಾಡಿನ ಏಕೈಕ ಸಂಪರ್ಕ ಸಾಧನೆ ಎಂದರೆ ಈ ಒಂಟೆ. ಇದರ ಕೂದಲಿನಿಂದ ಹಗ್ಗ, ಬಟ್ಟೆ, ಕಂಬಳಿಗಳನ್ನು ತಯಾರಿಸುತ್ತಾರೆ. ಇನ್ನು ವೀಕ್ಷಕರೇ, ಎಮ್ಮೆ ಮತ್ತು ಹಸುವಿನ ಹಾಲಿನ ಹಾಗೆ ಈ ಒಂಟೆಯ ಹಾಲು ಅಲ್ಲಿನ ಜನರಿಗೆ ಅತ್ಯುತ್ತಮ ಆಹಾರ. ಈ ಒಂಟೆಗಳಲ್ಲಿ ಹಲವಾರು ಜಾತಿಗಳಿವೆ. ಈ ಒಂಟೆಗಳು ಸುಮಾರು 200 ಲೀಟರ್ ನೀರನ್ನು ಕೇವಲ 3ರಿಂದ 5 ನಿಮಿಷಗಳವರೆಗೆ ಕುಡಿಯುವ ಸಾಮರ್ಥ್ಯವನ್ನು ಹೊಂದಿದೆ. ವೀಕ್ಷಕರೇ, ಇದಷ್ಟು ಒಂಟೆಗಳ ಬಗ್ಗೆ ಒಂದಷ್ಟು ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.